ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಇವರ ಆದೇಶದ ಮೇರೆಗೆ ಈ ಖಾತಾ ಅಭಿಯಾನಕ್ಕೆ ಇವತ್ತು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಅವರು ಸಂಕೇಶ್ವರ ಪುರಸಭೆಯ ಆವರಣದಲ್ಲಿ ಚಾಲನೆ ಕೊಡೋದ್ರ ಮುಖೇನ ಈ ಖಾತೆಗಾಗಿ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳಿಗೆ ಶಾಸಕ ನಿಖಿಲ್ ಕತ್ತಿ ಉತ್ತಾರವನ್ನು ವಿತರಿಸಿದರು. ಇದು ಕೇವಲ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಅನಧಿಕೃತ ಆಸ್ತಿಗಳ ಮಾಲೀಕರಿಗೆ ಮಾತ್ರ ಈ ಯೋಜನೆಯ ಸದುಪಯೋಗವಾಗುತ್ತೆ. ನಮ್ಮ ಮಾಲೀಕತ್ವವನ್ನು ಪುರಸಭೆಯಲ್ಲಿ ನೋಂದಾಯಿಸಬೇಕಾದ್ರೆ ಇಸಿ, ಆಧಾರ್ ಕಾರ್ಡ್, ಮಾಲೀಕರ ಭಾವಚಿತ್ರ, ಖರೀದಿ ಕಾಗದ ಪತ್ರ, ಮನೆಯ ಭಾವಚಿತ್ರ ಮತ್ತು ಚಾಲ್ತಿಯಲ್ಲಿ ತುಂಬಿರುವಂತಹ ನೀರಿನ ಕರದ ರಶೀದಿ ಅರ್ಜಿಯೊಂದಿಗೆ ಸಲ್ಲಿಸಿದ್ರೆ ಈ ತಂತ್ರಾಂಶದಲ್ಲಿ ಬಿ ಖಾತಾ ಉತ್ತಾರ ಪಡೆಯಬಹುದಾಗಿದೆ ಎಂದು ಸಂಕೇಶ್ವರ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದವರು ತಿಳಿಸಿದರು. ಸರ್ಕಾರ 10/9/2024 ಒಂದು ನಮ್ಮ ಕಾಯ್ದೆ ಅಮೆಂಡ್ಮೆಂಟ್ ಮಾಡಿ ಈ ಅನಧಿಕೃತವಾಗಿರುವ ಯಾವ ಬಡಾವಣೆಗಳಿದಾವ ಅವುಗಳನ್ನೆಲ್ಲನೂ ಬಿ ಖಾತಾ ಇಶ್ಯೂ ಮಾಡ್ಬೇಕಂತ ಹೇಳಿ ಟ್ಯಾಕ್ಸ್ ತುಂಬಿಕೊಂಡು ಅವಕ್ಕೆ ಒಂದು ನಾವು ಉತ್ತಾರ ಕೊಡೋದು ರೆಗ್ಯುಲರ್ ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಳಗೆ ಅಕ್ರಮ ಸಕ್ರಮದ ಸ್ಟೇ ಇರೋ ಹತ್ರ ಇದಕ್ಕೆ ಪಾರ್ಟ್ ಆಫ್ ಇದು ಅಂತ ಹೇಳಿ ಇದು ಮಾಡಿರ್ತಾರೆ. ಅಷ್ಟೊಂದು ವೇ ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಬಡವರಿಗೆ ಈ ಉತ್ತಾರ ತೊಗೊಂಡು ಮಾರಾಟ ಮಾಡ್ಬೋದು, ಅದ್ರ ಮೇಲೆ ಲೋನ್ ತೊಗೋಬೋದು ಅಂಥೇಳಿ ಆ ಪ್ರಕಾರವಾಗಿ ಫೆಬ್ರವರಿ 10 ತಾರೀಕಿನಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ವರ್ಚುವಲ್ ಇದ್ರ ಮುಖಾಂತರ ಚಾಲನೆ ಕೊಟ್ಟಿದ್ದಾರೆ. ಈ ವೇಳೆ ಶಾಸಕರು ಆದ ನಿಖಿಲ್ ಕತ್ತಿ, ಪುರಸಭೆ ಅಧ್ಯಕ್ಷೆ ಸೀಮಾ ಹತನೂರಿ, ಪುರಸಭೆಯ ಎಲ್ಲ ಅಧಿಕಾರಿಗಳು ಮತ್ತು ಫಲಾನುಭವಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.